ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನದತ್ತ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಜನವೋ ಜನ ಚಳಿ ಮಧ್ಯೆ ನೀರಿಗಿಳಿದು ದರ್ಶನವನ್ನ ಪಡಿತಾ ಇರುವಂತಹ ಭಕ್ತರು ಕರ್ನಾಟಕ ಸೇರಿ ತೆಲಂಗಾಣ, ಮಹಾರಾಷ್ಟ್ರದಿಂದ ಆಗಮಿಸ್ತಾ ಇದ್ದಾರೆ. ಇದೇ ಮಟ್ಟದ ನೀರಿನಲ್ಲಿ 500 ಅಡಿ ದೂರ ನಡೆದುಕೊಂಡು ಹೋಗಿ ಶ್ರೀ ನರಸಿಂಹಸ್ವಾಮಿ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಾದಿಗಳು. 2026ರಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನೆಮ್ಮದಿ, ಶಾಂತಿ, ಸುಖ ಇಂದ ಎಲ್ಲರೂ ಕೂಡ ಬದುಕಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆರಂಭದಲ್ಲಿ ತುಂಬಾ ಭಯವಾಗುತ್ತೆ. ಎದೆ ಮಟ್ಟದಲ್ಲಿ ನೀರಲ್ಲಿ ಎಳೆದುಕೊಂಡು ಹೋಗಬೇಕು 500 ಮೀಟರ್. ಅದಾದ ಬಳಿಕ ಯಾವುದೇ ಭಯ ಆಗಲ್ಲ ಅಂತ ದೇವರ ದರ್ಶನ ಪಡೆದು ವಾಪಸ್ ಬರುವಾಗ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ. ಬೀದರ್ನಲ್ಲಿರುವಂತಹ ದೇವಸ್ಥಾನ ಇದು. 500 ಮೀಟರ್ ನಡ್ಕೊಂಡು ನದಿಯಲ್ಲಿ ಅದಾದ ಬಳಿಕ ದೇವರ ದರ್ಶನವನ್ನು ಪಡೆಯಬೇಕು. 2026ರಲ್ಲಿ ಒಳ್ಳೆಯ ದಿನಗಳು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತಾದಿಗಳು ಸರ್ತಿ ಸಾಲಲ್ಲಿ ನಿಂತು ನೋಡಬಹುದು. ನೀವು ಈಗಾಗಲೇ ಏನು ಗುಹೆ ಇದೆ, ಗುಹೆ ಒಳಗಡೆ 500 ಅಡಿಯ ನೀರಿವೆ. ನೀರಿನ ಎದೆ ಮಟ್ಟದ ನೀರಿನಲ್ಲಿ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. 2026 ಎಲ್ಲವೂ ಒಳ್ಳೇದಾಗ್ಲಿ. 2025ರಲ್ಲಿ ಬಂದಂತ ಕಂಟಕ, ಸಂಕಷ್ಟ ಯಾವುದೂ ಕೂಡ 26ರಲ್ಲಿ ಬರಬಾರದು. ಟೋಟಲಿ 2026 ಒಳ್ಳೇದಾಗ್ಲಿ ಅಂತೇಳಿ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ನೋಡಬಹುದು ನೀರಿನಲ್ಲಿ ಹೋಗಿ ಇವರ ದೇವ್ರ ದರ್ಶನ ತಗೊಂಡು ವಾಪಸ್ ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ನೀರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹಾಗಾದ್ರೆ ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಟೋಟಲಿ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ತಾವು ದರ್ಶನ ಪಡೆದು ಬರ್ತಾ ಇದ್ರಿ, ಯಾವ ರೀತಿ ಅನಿಸ್ತಾ ಇತ್ತು? ತುಂಬಾ ಖುಷಿ ಆಗತೈತ್ರಿ. ಬಹಳ ಅಂದ್ರ ಪಾಸಿಟಿವ್ ವೈಬ್ಸ್ ಬಹಳ ಐತಿ. ಪಾಸಿಟಿವ್ ವೈಬ್ಸ್ ಐತಿ ಬಹಳ. ಅಂದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅದಂತಾರಲ್ಲ, ದೇವ್ರದ್ದು ದರ್ಶನ ಮಾಡಕ್ ಹೋದಾಗ ನಮ್ಮ ಕಣ್ಣಾಗ ನೀರ್ ಬಂತಂತಂದ್ರ ಅದೇನೋ ಒಂದ್ ನಮ್ ದೇವ್ರಿಗೆ ನಮ್ ಪ್ರಾರ್ಥನೆ ಮುಟ್ಟೈತಂತಂದ ಹಂಗ ಆ ಫೀಲ್ ಆಯ್ತು ನಮಗಲ್ಲಿ ಒಳಗ್ ಹೋದ್ಮೇಲೆ. ಬಾಳ್ ಚಂದ ಐತಿ. ಒಂದ್ಸತಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿದನ್ನ. ಟೋಟಲಿ ಎದೆ ಮಟ್ಟ ನೀರಿವೆ. ನೀರಿನಲ್ಲಿ ಯಾವ ರೀತಿ ಹೋದ್ರಿ, ಯಾವ ರೀತಿ ಅನಿಸ್ತು ಆರಂಭದಲ್ಲಿ ಹೋಗೋ ಹೊತ್ತಿಗೆ? ಏನ್ ಪ್ರಾಬ್ಲಮ್ ಇಲ್ಲ. ಒಂಥರ ಬೆಟರ್ ಮಸ್ತ್ ಐತಿ ಎಕ್ಸ್ಪೀರಿಯನ್ಸ್. ನೀರ್ ಅಂದ್ರೆ ಬಹಳ ಇಷ್ಟ ಇರೋರಿಗಂತೂ ಬಹಳ ಚಲೋ ಐತಿ. ಸೇಫ್ಟಿನೂ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಕೆಳಗೆಲ್ಲ ಸ್ಯಾಂಡ್ ಐತಿ, ಸೊ ಕ್ಲೀನ್ ಐತಿ. ಹೊಸ ವರ್ಷದಲ್ಲಿ 2026 ಈ ರೀತಿ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಏನನ್ನ ದೇವರಲ್ಲಿ ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ದು ಎಲ್ಲರಿಗೂ ಆಯುರ್ ಆರೋಗ್ಯ, ಆಮೇಲೆ ಈ ಎಲ್ಲರಿಗೂ ಟೆನ್ಷನ್, ಭಯ, ನಾವ್ ಹೇಗಿರ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಲ್ಲ, ಎಲ್ಲಾ ಕಡೆ ಭಯದ ವಾತಾವರಣ ಅದ್ ನಿವಾರಣೆ ಆಗಿ. ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನದತ್ತ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಜನವೋ ಜನ ಚಳಿ ಮಧ್ಯೆ ನೀರಿಗಿಳಿದು ದರ್ಶನವನ್ನ ಪಡಿತಾ ಇರುವಂತಹ ಭಕ್ತರು ಕರ್ನಾಟಕ ಸೇರಿ ತೆಲಂಗಾಣ, ಮಹಾರಾಷ್ಟ್ರದಿಂದ ಆಗಮಿಸ್ತಾ ಇದ್ದಾರೆ. ಇದೇ ಮಟ್ಟದ ನೀರಿನಲ್ಲಿ 500 ಅಡಿ ದೂರ ನಡೆದುಕೊಂಡು ಹೋಗಿ ಶ್ರೀ ನರಸಿಂಹಸ್ವಾಮಿ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಾದಿಗಳು. 2026ರಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನೆಮ್ಮದಿ, ಶಾಂತಿ, ಸುಖ ಇಂದ ಎಲ್ಲರೂ ಕೂಡ ಬದುಕಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆರಂಭದಲ್ಲಿ ತುಂಬಾ ಭಯವಾಗುತ್ತೆ. ಎದೆ ಮಟ್ಟದಲ್ಲಿ ನೀರಲ್ಲಿ ಎಳೆದುಕೊಂಡು ಹೋಗಬೇಕು 500 ಮೀಟರ್. ಅದಾದ ಬಳಿಕ ಯಾವುದೇ ಭಯ ಆಗಲ್ಲ ಅಂತ ದೇವರ ದರ್ಶನ ಪಡೆದು ವಾಪಸ್ ಬರುವಾಗ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ. ಬೀದರ್ನಲ್ಲಿರುವಂತಹ ದೇವಸ್ಥಾನ ಇದು. 500 ಮೀಟರ್ ನಡ್ಕೊಂಡು ನದಿಯಲ್ಲಿ ಅದಾದ ಬಳಿಕ ದೇವರ ದರ್ಶನವನ್ನು ಪಡೆಯಬೇಕು. 2026ರಲ್ಲಿ ಒಳ್ಳೆಯ ದಿನಗಳು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತಾದಿಗಳು ಸರ್ತಿ ಸಾಲಲ್ಲಿ ನಿಂತು ನೋಡಬಹುದು. ನೀವು ಈಗಾಗಲೇ ಏನು ಗುಹೆ ಇದೆ, ಗುಹೆ ಒಳಗಡೆ 500 ಅಡಿಯ ನೀರಿವೆ. ನೀರಿನ ಎದೆ ಮಟ್ಟದ ನೀರಿನಲ್ಲಿ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. 2026 ಎಲ್ಲವೂ ಒಳ್ಳೇದಾಗ್ಲಿ. 2025ರಲ್ಲಿ ಬಂದಂತ ಕಂಟಕ, ಸಂಕಷ್ಟ ಯಾವುದೂ ಕೂಡ 26ರಲ್ಲಿ ಬರಬಾರದು. ಟೋಟಲಿ 2026 ಒಳ್ಳೇದಾಗ್ಲಿ ಅಂತೇಳಿ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ನೋಡಬಹುದು ನೀರಿನಲ್ಲಿ ಹೋಗಿ ಇವರ ದೇವ್ರ ದರ್ಶನ ತಗೊಂಡು ವಾಪಸ್ ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ನೀರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹಾಗಾದ್ರೆ ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಟೋಟಲಿ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ತಾವು ದರ್ಶನ ಪಡೆದು ಬರ್ತಾ ಇದ್ರಿ, ಯಾವ ರೀತಿ ಅನಿಸ್ತಾ ಇತ್ತು? ತುಂಬಾ ಖುಷಿ ಆಗತೈತ್ರಿ. ಬಹಳ ಅಂದ್ರ ಪಾಸಿಟಿವ್ ವೈಬ್ಸ್ ಬಹಳ ಐತಿ. ಪಾಸಿಟಿವ್ ವೈಬ್ಸ್ ಐತಿ ಬಹಳ.
ಅಂದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅದಂತಾರಲ್ಲ ದೇವ್ರದ್ದು ದರ್ಶನ ಮಾಡಕ್ ಹೋದಾಗ ನಮ್ಮ ಕಣ್ಣಾಗ ನೀರ್ ಬಂತಂತಂದ್ರ ಅದೇನೋ ಒಂದ್ ನಮ್ ದೇವ್ರಿಗೆ ನಮ್ ಪ್ರಾರ್ಥನೆ ಮುಟ್ಟೈತಂತಂದ ಹಂಗ ಆ ಫೀಲ್ ಆಯ್ತು ನಮಗಲ್ಲಿ ಒಳಗ್ ಹೋದ್ಮೇಲೆ ಬಾಳ ಚಂದ ಐತಿ. ಒಂದ್ಸತಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇದನ್ನ. ಟೋಟಲಿ ಎದೆ ಮಟ್ಟ ನೀರಿವೆ, ನೀರಿನಲ್ಲಿ ಯಾವ ರೀತಿ ಹೋದ್ರಿ, ಯಾವ ರೀತಿ ಅನಿಸ್ತು ಆರಂಭದಲ್ಲಿ ಹೋಗೋ ಹೊತ್ತಿಗೆ? ಏನ್ ಪ್ರಾಬ್ಲಮ್ ಇಲ್ಲ, ಒಂಥರ ಬೆಟರ್ ಮಸ್ತ್ ಐತಿ ಎಕ್ಸ್ಪೀರಿಯನ್ಸ್. ನೀರ್ ಅಂದ್ರ ಬಹಳ ಇಷ್ಟ ಇರೋರಿಗಂತೂ ಬಹಳ ಚಲೋ ಐತಿ, ಸೇಫ್ಟಿನೂ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಕೆಳಗೆಲ್ಲ ಸ್ಯಾಂಡ್ ಐತಿ, ಸೊ ಕ್ಲೀನ್ ಐತಿ. ಹೊಸ ವರ್ಷದಲ್ಲಿ 2026 ಈ ರೀತಿ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಏನನ್ನ ದೇವರಲ್ಲಿ ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ದು ಎಲ್ಲರಿಗೂ ಆಯುರ್ ಆರೋಗ್ಯ, ಆಮೇಲೆ ಈ ಎಲ್ಲಾರ್ಗೂ ಟೆನ್ಷನ್ ಭಯ, ನಾವ್ ಹೇಗಿರ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಲ್ಲ, ಎಲ್ಲಾ ಕಡೆ ಭಯದ ವಾತಾವರಣ ಅದ್ ನಿವಾರಣೆ ಆಗಿ ಶ್ರೀ ಕ್ಷೇತ್ರ ಜರಣಿ ನರಸಿಂಹ ದೇವಸ್ಥಾನದತ್ತ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆ ಜನವೋ ಜನ ಚಳಿ ಮಧ್ಯೆ ನೀರಿಗಿಳಿದು ದರ್ಶನವನ್ನ ಪಡಿತಾ ಇರುವಂತಹ ಭಕ್ತರು ಕರ್ನಾಟಕ ಸೇರಿ ತೆಲಂಗಾಣ, ಮಹಾರಾಷ್ಟ್ರದಿಂದ ಆಗಮಿಸ್ತಾ ಇದ್ದಾರೆ. ಎದೆ ಮಟ್ಟದ ನೀರಿನಲ್ಲಿ 500 ಅಡಿ ದೂರ ನಡೆದುಕೊಂಡು ಹೋಗಿ ಶ್ರೀ ನರಸಿಂಹಸ್ವಾಮಿ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತಾದಿಗಳು. 2026ರಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗ್ಲಿ, ಆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ನೆಮ್ಮದಿ, ಶಾಂತಿ, ಸುಖ ಇಂದ ಎಲ್ಲರೂ ಕೂಡ ಬದುಕಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಆರಂಭದಲ್ಲಿ ತುಂಬಾ ಭಯವಾಗುತ್ತೆ, ಎದೆ ಮಟ್ಟದಲ್ಲಿ ನೀರಲ್ಲಿ ಇಳಿದುಕೊಂಡು ಹೋಗಬೇಕು 500 ಮೀಟರ್. ಅದಾದ ಬಳಿಕ ಯಾವುದೇ ಭಯ ಆಗಲ್ಲ ಅಂತ ದೇವರ ದರ್ಶನ ಪಡೆದು ವಾಪಸ್ ಬರುವಾಗ ಭಕ್ತರು ಈ ರೀತಿಯಾಗಿ ಹೇಳಿದ್ದಾರೆ. ಬೀದರ್ನಲ್ಲಿರುವಂತಹ ದೇವಸ್ಥಾನ ಇದು. 500 ಮೀಟರ್ ನಡ್ಕೊಂಡು ನದಿಯಲ್ಲಿ ಅದಾದ ಬಳಿಕ ದೇವರ ದರ್ಶನವನ್ನು ಪಡೆಯಬೇಕು. 2026ರಲ್ಲಿ ಒಳ್ಳೆಯ ದಿನಗಳು ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೀದರ್ನ ಐತಿಹಾಸಿಕ ಶ್ರೀ ಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಭಕ್ತಾದಿಗಳು ಸರ್ತಿ ಸಾಲಲ್ಲಿ ನಿಂತು ನೋಡಬಹುದು. ನೀವು ಈಗಾಗಲೇ ಏನ್ ಗುಹೆ ಇದೆ, ಗುಹೆ ಒಳಗಡೆ 500 ಅಡಿಯ ನೀರಿವೆ, ನೀರಿನ ಎದೆ ಮಟ್ಟದ ನೀರಿನಲ್ಲಿ ಹೋಗಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. 2026 ಎಲ್ಲವೂ ಒಳ್ಳೇದಾಗ್ಲಿ, 2025ರಲ್ಲಿ ಬಂದಂತ ಕಂಟಕ ಸಂಕಷ್ಟ ಯಾವುದೂ ಕೂಡ 26ರಲ್ಲಿ ಬರಬಾರದು. ಟೋಟಲಿ 2026 ಒಳ್ಳೇದಾಗ್ಲಿ ಅಂತೇಳಿ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ನೋಡಬಹುದು ನೀರಿನಲ್ಲಿ ಹೋಗಿ ಇವರು ದೇವ್ರ ದರ್ಶನ ತಗೊಂಡು ವಾಪಸ್ ಕೂಡ ಬಂದಿದ್ದಾರೆ. ಸಾಕಷ್ಟು ಜನ ನೀರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಹಾಗಾದ್ರೆ ನೇರವಾಗಿ ಅವರನ್ನೇ ಮಾತಾಡ್ಸೋಣ. ಟೋಟಲಿ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ತಾವು ದರ್ಶನ ಪಡೆದು ಬರ್ತಾ ಇದ್ರಿ, ಯಾವ ರೀತಿ ಅನಿಸ್ತಾ ಇತ್ತು? ತುಂಬಾ ಖುಷಿ ಆಗತೈತ್ರಿ. ಬಹಳ ಅಂದ್ರ ಪಾಸಿಟಿವ್ ವೈಬ್ಸ್ ಬಹಳ ಐತಿ. ಪಾಸಿಟಿವ್ ವೈಬ್ಸ್ ಐತಿ ಬಹಳ. ಅಂದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅದಂತಾರಲ್ಲ ದೇವ್ರದ್ದು ದರ್ಶನ ಮಾಡಕ್ ಹೋದಾಗ ನಮ್ಮ ಕಣ್ಣಾಗ ನೀರ್ ಬಂತಂತಂದ್ರ ಅದೇನೋ ಒಂದ್ ನಮ್ ದೇವ್ರಿಗೆ ನಮ್ ಪ್ರಾರ್ಥನೆ ಮುಟ್ಟೈತಂತಂದ ಹಂಗ ಆ ಫೀಲ್ ಆಯ್ತು ನಮಗಲ್ಲಿ ಒಳಗ್ ಹೋದ್ಮೇಲೆ ಬಾಳ ಚಂದ ಐತಿ. ಒಂದ್ಸತಿ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇದನ್ನ. ಟೋಟಲಿ ಎದೆ ಮಟ್ಟ ನೀರಿವೆ, ನೀರಿನಲ್ಲಿ ಯಾವ ರೀತಿ ಹೋದ್ರಿ, ಯಾವ ರೀತಿ ಅನಿಸ್ತು ಆರಂಭದಲ್ಲಿ ಹೋಗೋ ಹೊತ್ತಿಗೆ? ಏನ್ ಪ್ರಾಬ್ಲಮ್ ಇಲ್ಲ, ಒಂಥರ ಬೆಟರ್ ಮಸ್ತ್ ಐತಿ ಎಕ್ಸ್ಪೀರಿಯನ್ಸ್. ನೀರ್ ಅಂದ್ರ ಬಹಳ ಇಷ್ಟ ಇರೋರಿಗಂತೂ ಬಹಳ ಚಲೋ ಐತಿ, ಸೇಫ್ಟಿನೂ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಕೆಳಗೆಲ್ಲ ಸ್ಯಾಂಡ್ ಐತಿ, ಸೊ ಕ್ಲೀನ್ ಐತಿ. ಹೊಸ ವರ್ಷದಲ್ಲಿ 2026 ಈ ರೀತಿ ಆಗ್ಬೇಕು, ಒಳ್ಳೇದಾಗ್ಬೇಕು ಅಂತ ಏನನ್ನ ದೇವರಲ್ಲಿ ಬೇಡ್ಕೊಂಡ್ರಿ? ಬೇಡ್ಕೊಂಡಿದ್ದು ಎಲ್ಲರಿಗೂ ಆಯುರ್ ಆರೋಗ್ಯ, ಆಮೇಲೆ ಈ ಎಲ್ಲಾರ್ಗೂ ಟೆನ್ಷನ್ ಭಯ, ನಾವ್ ಹೇಗಿರ್ಬೇಕು ಅಂತ ಅನ್ಕೊಳ್ತಾ ಇರ್ತೀವಲ್ಲ, ಎಲ್ಲಾ ಕಡೆ ಭಯದ ವಾತಾವರಣ ಅದ್ ನಿವಾರಣೆ ಆಗಿ